कार्यकाल में भी मीट एक्सपोर्ट बड़े पैमाने पर हुआ, तो उस समय आपकी सरकार ने क्यों नहीं किया कुछ? मैं देखूंगा उस समय उनके क्या प्रॉब्लम थे, मैं देखूंगा, लेकिन इन दिनों स्थिति गंभीर होती गई। उस समय हो सकता है, शुरू में मेरे पास डिटेल नहीं है, उस समय हो सकता है कि हमारे पास दूध न देने वाले पशुओं की संख्या एक्सेस हुई हो, उसमें से एक विचार बना हो। लेकिन ये आपकी जानकारी सही नहीं है कि कोई एक कम्युनिटी इस बिजनेस में है, ऐसा नहीं है जी। मेरे कई जैन मित्र हैं जो इस व्यापार में है। इसको किसी कम्युनिटी से मत जोड़िए। मुद्दा ಇದ್ರಲ್ಲ ಗೋಹತ್ಯೆ ಗೋ ಸಾಗಾಟ ಗೋಹತ್ಯೆ ಅಂತೆಲ್ಲ ಹೇಳ್ತಾ ಇದ್ದೀರಲ್ಲ, ಇದೇ ನರೇಂದ್ರ ಮೋದಿ ಅವರು ಒಂದು ಚಾನೆಲ್ಗೆ ಕೊಟ್ಟಿರುವಂತಹ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಗೋಹತ್ಯೆ ಏನು ಗೋಮಾಂಸ ರಫ್ತು ಮಾಡ್ತಾರಲ್ಲ ವಿದೇಶಕ್ಕೆ, ಇವತ್ತು ನಂಬರ್ 1 ಸ್ಥಾನದಲ್ಲಿ ಭಾರತ ಇದೆ ಇವತ್ತು. ಅವರೇ ಹೇಳ್ತಾರೆ ಒಂದು ಧರ್ಮದವರು ಮಾತ್ರ ಗೋಮಾಂಸವನ್ನ ರಫ್ತು ಮಾಡ್ತಾ ಇಲ್ಲ, ಅದರ ಜೊತೆನಲ್ಲಿ ಜೈನ ಸಮುದಾಯದ ವ್ಯಾಪಾರಿಗಳು ಇದ್ದಾರೆ ಅಂತೇಳಿ ಸ್ವತಃ ನರೇಂದ್ರ ಮೋದಿ ಅವರು ಹೇಳಿರುವಂತದ್ದು. ಆ ವಿಡಿಯೋ ಕ್ಲಿಪ್ ಅನ್ನ ಹಾಕಿದ್ದೇನೆ. ಪ್ರಮೋದ್ ಮುತಾಲಿಕ್ ಅವರು ರಾಜ್ ಟಿವಿನಲ್ಲಿ ಏನು ಸಂದರ್ಶನ ಕೊಡಬೇಕಾದ್ರೆ, ಚರ್ಚೆಯಲ್ಲಿ ಭಾಗವಹಿಸಬೇಕಾದ್ರೆ ಅಮಿತ್ ಪಾಳ್ಯದವರು ಕೇಳ್ತಾರೆ, ಪ್ರಮೋದ್ ಮುತಾಲಿಕ್ ಅವರೇ ಗೋಮಾಂಸ ರಫ್ತು ಮಾಡೋದ್ರಲ್ಲಿ ಬಿಜೆಪಿ ಅವರು ಇದ್ದಾರೆ ಅಂದ್ರೆ, ಖಂಡಿತ ಇದ್ದಾರೆ, ಅವ್ರಿಗೂ ಗೊತ್ತಿದೆ ಅಂತ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾರೆ. ಈಗ ಅರ್ಥ ಮಾಡ್ಕೊಳ್ಳಿ, ಈಗ ನೀವು ಉತ್ತರ ಕೊಡ್ರಿ. ನಿಜವಾದಂತಹ ಗೋ ಭಕ್ಷಕರು ಯಾರು, ಗೋ ಹೆಸರಿನಲ್ಲಿ ಹಣ ಮಾಡ್ತಾ ಇರೋರು ಯಾರು, ಸ್ವತಃ ಪ್ರಧಾನಮಂತ್ರಿಗಳು ಹೇಳ್ತಾ ಇರುವಂತವ್ರು ಯಾರ ಮೇಲೆ, ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇರೋದು ಯಾರ ಮೇಲೆ, ನೀವು ಎಲ್ಲಿ ಕಡಿವಾಣ ಹಾಕ್ಬೇಕು, ಯಾರನ್ನ ಪ್ರಶ್ನೆ ಮಾಡಬೇಕು? ಪುನೀತ್ ಕೆರೆಹಳ್ಳಿ ಅವರೇ ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡಬೇಕು. ಯಾರ್ಯಾರು ಬಿಜೆಪಿ ಏನು ಮುಖಂಡರುಗಳು ಏನು ಗೋಮಾಂಸ ರಫ್ತು ಮಾಡ್ತಾ ಇದ್ದಾರಲ್ಲ ಅವರನ್ನ ಪ್ರಶ್ನೆ ಮಾಡಬೇಕು. ಯಾಕೆ ಮಾಡ್ತಾ ಇಲ್ಲ? ಇಲ್ಲಿ ವಿದೇಶಗಳಿಗೆ ನಮ್ಮ ದೇಶದ ಗೋವುಗಳನ್ನ ಸಾಯಿಸಿ ಅವಕ್ಕೆ ಚಿತ್ರಹಿಂಸೆ ಕೊಟ್ಟು ಅದನ್ನ ಲಾಭಕ್ಕೋಸ್ಕರವಾಗಿ ವಿದೇಶಗಳಿಗೆ ರಫ್ತು ಮಾಡ್ತಾ ಇರೋರನ್ನ ನೀವು ಪ್ರಶ್ನೆ ಮಾಡ್ಬೇಕಾ? ಚನ್ನರಾಯಪಟ್ಟಣಕ್ಕೆ ನೀವೇ ಯಾಕೆ ಹೋಗ್ಬೇಕು? ಚನ್ನರಾಯಪಟ್ಟಣದಲ್ಲಿ ಗೋವುಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ನೀವೇ ಯಾಕೆ ಹೋಗ್ಬೇಕು? ರಾಮನಗರದಲ್ಲಿ ಗೋ ರಕ್ಷಣೆ ಮಾಡ್ಲಿಕ್ಕೆ ಅದ ಕೇಸ್ ಬೇರೆ ಹಾಕಿಸ್ಕೊಂಡ್ರಿ, ಜೈಪುರ್ ರಾಜಸ್ಥಾನಕ್ಕೆ ಹೋಗಿದ್ರಿ, ನೀವೇ ಯಾಕೆ ಹೋಗ್ಬೇಕು? ರಾಮನಗರದಲ್ಲಿ ಹಿಂದೂಗಳು ಇರ್ಲಿಲ್ವಾ? ನಿಮಗೆ ಹಣ ಹಾಕ್ತಾರೆ, ಓಕೆ, ಆದ್ರೆ ಯಾಕೆ ಜೊತೆ ಸೇರಿಸ್ಕೊಳ್ತಾ ಇಲ್ಲ? ಯಾಕೆ ಬರ್ತಾ ಇಲ್ಲ? ನೀವು ಕಾರ್ನಲ್ಲಿ ಕುತ್ಕೊಂಡು ಮೊದಲು ಸಿದ್ದರಾಮಯ್ಯ ಅಂತ ಹೇಳ್ಬಿಟ್ಟು ಒಂದು ಕಾರ್ನಲ್ಲಿ ಕುತ್ಕೊಂಡು ಒಂದು ವಿಡಿಯೋ ಮಾಡ್ತೀರಿ, ವಿಡಿಯೋ ಮಾಡಿ ಫೇಮಸ್ ಆಗ್ತೀರಿ. ಸಿದ್ದರಾಮಯ್ಯ ಒಬ್ಬ ಹಿಂದೂ ಅನ್ನೋದನ್ನ ಮರ್ತು ಬಿಟ್ರಿ. ಸಿದ್ದರಾಮಯ್ಯ ಒಬ್ಬ ಹಿಂದೂ ಅನ್ನೋದನ್ನ ಮರ್ತು ಬಿಟ್ರಿ. ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡಿಕೊಂಡು ಸಿದ್ದರಾಮಯ್ಯನ ನಾನು ಬೈದ ತಕ್ಷಣ ನಾನು ಬಿಜೆಪಿ ಅವರು ನನಗೆ ಸಪೋರ್ಟ್ ಮಾಡ್ತಾರೆ, ನಾನು ಹಿಂದೂ ಹೋರಾಟಗಾರಾಗಿ ಗುರುತಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನೀವು ಅವತ್ತೇನು ಪ್ಲಾನ್ ಮಾಡ್ಕೊಂಡು ಹೋದ್ರಲ್ಲ. ಹಿಂದೂ ಧರ್ಮ ಅಂದ್ರೆ ಹಿಂದೂ ಧರ್ಮನೇ. ಇವತ್ತು ಬಿಜೆಪಿಯವರು ಇವತ್ತು ಏನು ಗೋಮಾಂಸವನ್ನ ರಫ್ತು ಮಾಡ್ತಾ ಇದಾರಲ್ಲ, ಪ್ರಧಾನಮಂತ್ರಿಗಳನ್ನ ನೀವು ಪ್ರಶ್ನೆ ಮಾಡಬೇಕಾಗಿರುವಂತದ್ದು, ಬಿಜೆಪಿಯವ್ರನ್ನ ನೀವು ಪ್ರಶ್ನೆ ಮಾಡಬೇಕಾಗಿರುವಂತದ್ದು. ನೀವು ಅದನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಪುನೀತ್ ಕೆರೆಹಳ್ಳಿ ಅವರೇ, ನೀವು ಪುನೀತ್ ಕೆರೆಹಳ್ಳಿ ಅವ್ರು ಏನ್ ಮಾಡ್ತಾ ಇದ್ದೀರಿ ಅಂತಂದ್ರೆ, ಒಂದು ಕಡೆ ಕೇಸರಿ ಹಿಂದೂ ಶಾಲು ಹಾಕೊಂಡು ಓಡಾಡ್ತೀರಿ, ಮತ್ತೊಂದು ಕಡೆ ಬಿಜೆಪಿ ಅವರಿಗೆ ಸಪೋರ್ಟ್ ಮಾಡಕ್ ಹೋಗ್ತೀವಿ. ನೀವು ಪದೇ ಪದೇ ಹೇಳ್ತೀರಲ್ಲ ನಮ್ಮ ಗುರು ಚಕ್ರವರ್ತಿ ಸೂಲಿಬೆಲೆ ಅಂತೇಳಿ. ನಿಮಗಿಂತ ಹೆಚ್ಚು ಚಕ್ರವರ್ತಿ ಸೂಲಿಬೆಲೆಯನ್ನು ಬಲ್ಲವನು ನಾನು. ಅವರ ಜೊತೆ ನಾವೆಲ್ಲ ಸೇರಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ನಮೋ ಬ್ರಿಗೇಡ್ ಅನ್ನ ಪ್ರಾರಂಭ ಮಾಡಿದವರು ನಾವು. ಇಡೀ ರಾಜ್ಯದಲ್ಲಿ ಸುಮಾರು 10-12 ಜಿಲ್ಲೆಗಳಿಗೆ ನನ್ನ ಏನು ಪ್ರಚಾರ ಸಾಮಗ್ರಿಗಳನ್ನೇ ಕೊಟ್ಟಿರುವಂತದ್ದು. ಇಡೀ ದಾವಣಗೆರೆ ಜಿಲ್ಲೆನಲ್ಲಿ 800 ಗ್ರಾಮಗಳಿಗೆ ತಲುಪಿರುವಂತದ್ದು. ನನ್ನ ಕಚೇರಿಯನ್ನೇ ನಮೋ ಬ್ರಿಗೇಡ್ಗೆ ಬಿಟ್ಕೊಟ್ಟಿರುವಂತದ್ದು ಯಾವನಾದ್ರೂ ಇದ್ರೆ, ನನ್ನ ದುಡಿಮೆಯ ಹಣವನ್ನ ಖರ್ಚು ಮಾಡಿರೋದು ಯಾವನಾದ್ರೂ ಇದ್ರೆ ಅದು ರಾಜು ಮೌರ್ಯ ಮಾತ್ರ. ಅದೇ ನಮೋ ಬ್ರಿಗೇಡ್ ಹೆಸರಿನಲ್ಲಿ, ನಮೋ ಭಾರತ್ ಹೆಸರುಗಳಲ್ಲಿ, ಮೋದಿ ಹೆಸರುಗಳಲ್ಲಿ ಹಣ ಮಾಡಿದವರು ಯಾರು? ಇನ್ಕ್ಲೂಡಿಂಗ್ ಟಿ ಶರ್ಟ್ ಮಾರೋದ್ರಿಂದ, ಪೆನ್ ಮಾರೋದ್ರಿಂದ, ಸಿಡಿ ಮಾರೋದ್ರಿಂದ, ಭಾಷಣಗಳನ್ನ ಮಾರೋದ್ರಿಂದ, ನಮೋ ತೇರಿಂದ ಹಿಡಿದು ನಮೋ ವಾಣಿಯಿಂದ ಮಾಡಿದವರು ಯಾರು ಗೊತ್ತಾಯ್ತಲ್ಲ. ಅವರು ಇಷ್ಟು ದಿವಸ ಆಯ್ತಲ್ಲ ಪುನೀತ್ ಕೆರೆಹಳ್ಳಿ ಅವರೇ, ಇವತ್ತಿನವರೆಗೂ ನೀವು ಪಾಪ ಏನು ಗೋರಕ್ಷಣೆ ಮಾಡ್ತೀನಿ ಅಂತ ನೂರಾರು ಕೇಸುಗಳು ಹಾಕಿಸ್ಕೊಳ್ತಾ ಇದ್ದೀರಲ್ಲ. ನಿನ್ನೆನೇ ಒಂದು ಕೇಸ್ ಮಾಡಿಸ್ಕೊಂಡಿದ್ದೀರಲ್ಲ.
ಇವತ್ತು ವಿಡಿಯೋ ಮಾಡ್ಬಿಟ್ಟು ಅದ್ರ ಮೇಲೆ ಒಂದು ಪ್ರಚೋದನಾ ಭಾಷೆ ಇದು ಅಂತ ಹೇಳ್ಬಿಟ್ಟು ಮಂಗಳೂರಿನಲ್ಲಿ ಕೇಸ್ ಆಗಿದೆ ಅಂತ ಕೇಳಿದ್ವಲ್ಲ. ಒಂದೇ ಒಂದು ದಿವಸ ಚಕ್ರವರ್ತಿ ಸೂಲಿಬೆಲೆ ಅವರು ನಿಮ್ ಜೊತೆಲಿ ಬಂದು ಈ ಗೋರಕ್ಷಣೆಗಳನ್ನ ಮಾಡೋ ಇದರಲ್ಲಿ ಭಾಗವಹಿಸಿದಾರೇನ್ರಿ? ನಿಮ್ಮ ಜೊತೆ ಚಕ್ರವರ್ತಿ ಸೂಲಿಬೆಲೆ ಅವರು ನಿಮ್ ಜೊತೆ ಭಾಗವಹಿಸಿದಾರ? ಹೋರಾಟದಲ್ಲಿ ಭಾಗವಹಿಸಿದಾರ? ಏನೋ ರಾಮನಗರಕ್ಕೆ ಹೋಗಿದ್ರಲ್ಲ ಅವಾಗೇನಾದ್ರು ಬಂದಿದ್ರ? ಈಗ ನೆನ್ನೆ ಅಹಮದ್ ನಗರಕ್ಕೆ ಹೋಗಿದ್ರ ಅಲ್ಲೇನಾದ್ರು ಬಂದಿದ್ರ? ಚನ್ನರಾಯಪಟ್ಟಣಕ್ಕೆ ಬಂದಿದ್ರ? ಯಾಕೆ ಬರ್ಲಿಲ್ಲ? ಚಕ್ರವರ್ತಿ ಸೂಲಿಬೆಲೆ ಅವರು ನಾನು ಕೋಮುವಾದಿ, ಈಗ ಸಿದ್ದರಾಮಯ್ಯನವರು ಏನೋ ಒಂದು ವಿಚಾರ ಹೇಳ್ಬಿಟ್ರು ಅಂತಷ್ಟು ಹೌದು ನಾನು ಕೋಮುವಾದಿ ಅಂತ ಹೇಳ್ಬಿಟ್ರಲ್ಲ, ಎಲ್ಲಿ ಮಾಡ್ತಾ ಇದ್ದಾರೆ? ಹಿಂದೂ ಅಂದ್ರೆ ಹಿಂದೂ ಅಷ್ಟೇ, ಹಿಂದೂ ಅಂದ್ರೆ ಹಿಂದೂ ಅಷ್ಟೇ. ಅದು ನರೇಂದ್ರ ಮೋದಿ ಅವರು ಗೋಮಾಂಸವನ್ನ ರಫ್ತು ಮಾಡ್ತಾ ಇದ್ದಾರೆ ಅಂತಂದ್ರೆ ನರೇಂದ್ರ ಮೋದಿ ಅವ್ರನ್ನ ನೀವು ಪ್ರಶ್ನೆ ಮಾಡಬೇಕು. ಯಾತಕ್ಕೆ ನಾನು ಅಕ್ಷರ ಮೀಡಿಯಾದ ಮೂಲಕ ನಿಮ್ಮನ್ನು ಕೇಳ್ತೀನಿ ಅಂತಂದ್ರೆ, ನಾನು ಒಂದು ಕಾಲದಲ್ಲಿ ಹಿಂದೂ ಹೋರಾಟಗಾರನೇ, RSS ನ ಸ್ವಯಂ ಸೇವಕನೇ. ಇಲ್ಲಿ ನಾವು ನಮ್ಮ ಏನು ಈ ಹಿಂದುಳಿದ ವರ್ಗದವರ ಸ್ಥಿತಿ ಹೇಗಿದೆ ಅಂತಂದ್ರೆ ಎಲ್ಲರನ್ನೂ ನಂಬ್ತೀವಿ. ಹೌದು, ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದ್ರು ಅಂತೇಳಿ ನಾವು ಸಂಘಕ್ಕೆ ಸೇರ್ಕೊಂಡು ಶಾಖೆಗೆ ಹೋಗಿ ಪ್ರತಿನಿತ್ಯ ಎರಡು ಶಾಖೆಗಳನ್ನ ಮಾಡಿ ಎಲ್ಲವನ್ನೂ ಮಾಡಿದೀವಿ ನಾವು. ಇಲ್ಲಿ ಹೋದಾಗ ಯಾವತ್ತು ಈ ಹಿಂದುಳಿದ ವರ್ಗಕ್ಕೆ, ಈ ದಲಿತ ವರ್ಗಕ್ಕೆ ಇಲ್ಲಿ ಸ್ಥಾನಮಾನಗಳು ಸಿಗೋದಿಲ್ಲ, ನಮ್ಮ ಮಾತಿಗೆ ಬೆಲೆ ಇಲ್ಲ. ಇಲ್ಲಿ ಹೋಗ್ತಾ ಇರುವಂತ ರೀತಿನೇ ಬೇರೆ. ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿ ನಾವು ಪ್ರಚಾರ ಮಾಡುವಂತಹ ಪರಿಸ್ಥಿತಿಗೆ ತಂದಿಟ್ಬಿಟ್ರು. ಅವಾಗ ಯಾರನ್ನ ಪ್ರಶ್ನೆ ಕೇಳ್ಬೇಕ್ರಿ? ಇವತ್ತು ಪುನೀತ್ ಕೆರೆಹಳ್ಳಿ ಅವರು ನೀವು ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತೀರಿ, ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡ್ತೀರಿ, ಸಂತೋಷ್ ರೆಡ್ಡಿ ಪ್ರಶ್ನೆ ಕೇಳಿದ್ರೆ ಅವನಿಗೆ ಟಾರ್ಗೆಟ್ ಮಾಡ್ತೀವಿ, ನಾನು ರಾಜು ಮೌರ್ಯ ಪ್ರಶ್ನೆ ಕೇಳಿದ್ರೆ ನನ್ನನ್ನೇ ಟಾರ್ಗೆಟ್ ಮಾಡ್ತೀವಿ. ನಾವೆಲ್ಲ ಹಿಂದೂಗಳೇ ಅಲ್ಲ, ನೀವು ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತೀರಲ್ವಾ? ನೀವು ಫಸ್ಟ್ ನಾನು ಏನು ಮಾಡಬೇಕು, ಹಿಂದೂ ಧರ್ಮವನ್ನ ರಕ್ಷಣೆ ಮಾಡಲಿಕ್ಕೆ ನಾನು ಏನು ಮಾಡಬೇಕು? ಇಲ್ಲಿ ಹಿಂದೂ ಧರ್ಮ ಮುಖ್ಯ. ಅಲ್ಲಿ ಯಾರೋ ಏನೋ ಮಾಡ್ತಾರೆ, ಆ ಸೌಜನ್ಯಗೆ ಅನ್ಯಾಯ ಆಗಿದೆ, ಸೌಜನ್ಯ ಚಾಮುಂಡೇಶ್ವರಿ ಭಕ್ತೆ, ಸೌಜನ್ಯ ತಾಯಿ ಹಿಂದೂ, ಸೌಜನ್ಯ ಪರ ಹೋರಾಟ ಮಾಡ್ತಿರೋಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಹಿಂದೂ, ಗಿರೀಶ್ ಭಟ್ಟಣ್ಣವ್ರು ಹಿಂದೂ. ಇಷ್ಟು ಮಾತ್ರ ನಿಮ್ಮ ಮೈಂಡಲ್ಲಿ ಇರಬೇಕು. ನಿಮ್ಗೆ ಬಿಜೆಪಿ ಕಾಂಗ್ರೆಸ್ ಬೇರೆ ಧರ್ಮ ಬರಬಾರ್ದು. ನೀವು ಸಂಘಟನೆ ಮಾಡಬೇಕು ಅನ್ನೋದಾದ್ರೆ ಬಹಳಷ್ಟು ದಾರಿಗಳಿದಾವೆ. ಯಾಕಂದ್ರೆ ನಿಮ್ಮ ಜೀವವೂ ಸಹ ನಮಗೆ ಬಹಳ ಮುಖ್ಯ. ನಿಮ್ಮ ಮೇಲೆ ಬಹಳಷ್ಟು ಜನರ ಕಣ್ಣಿದೆ. ನೀವು ವೀರಾವೇಶದಿಂದ ಹೋರಾಟ ಮಾಡ್ತಾ ಇದ್ದೀರಿ, ಕೂಗಾಡ್ತಾ ಇದ್ದೀರಿ, ಅರ್ಚಾಡ್ತಾ ಇದ್ದೀರಿ. ನಿಮಗೆ ಯಾವುದೇ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ. ನಿಮ್ಮ ಬಗ್ಗೆ ಒಂದಷ್ಟು ವಿಷಯಗಳು ತಿಳ್ಕೊಂಡಿದ್ವಿ. ನೀವು ಯಾವುದೇ ರಾಜಕಾರಣಿ ಮಗ ಅಲ್ಲ, ಉದ್ಯಮಿ ಮಗ ಅಲ್ಲ, ನೀವು ಶ್ರೀಮಂತರ ಮಗ ಅಲ್ಲ. ನಿಮ್ಮನ್ನು ನಂಬಿಕೊಂಡು ಒಂದು ಕುಟುಂಬ ಇದೆ. ನೀವು ಇವತ್ತು ಹುಮ್ಮಸ್ಸಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ. ನಿಮ್ಮ ಜೊತೆ ಒಂದಷ್ಟು ಜನ, ನಮ್ಮನ್ನ ಸಂತೋಷ್ ರೆಡ್ಡಿ ವಿಡಿಯೋಗಳನ್ನ ನೋಡಿದೆ, ಒಂದಷ್ಟು ಜನ ಕೂಗಾಡ್ತಿದ್ರಲ್ಲ, ಅವ್ರಿಗೂ ಕುಟುಂಬ ಇದೆ, ಎಲ್ಲ ಇದೆ. ಇವತ್ತೇನೋ ನೀವು ಹೋಗಿದ ತಕ್ಷಣ ಒಂದಷ್ಟು ಜನ ವಕೀಲರು ಬರ್ತಾರೆ, ನಿಮ್ಮನ್ನು ಬಿಡಿಸ್ಕೊಂಡು ಹೋಗ್ತಾರೆ, ಕರೆಕ್ಟು. ನಾಳೆ ಕತೆ ಏನು? ನೀವು ಈ ಧರ್ಮವನ್ನ ರಕ್ಷಣೆ ನಾನು ಹೇಳಿದ್ದಲ್ಲ, ಫಸ್ಟೇ ಹೇಳಿದ್ದಲ್ಲ, 5,75,00,000 ಜನ ಹಿಂದೂಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಹುಡುಕಿದ್ರು ಒಬ್ಬ ಹಿಂದೂ ನಾಯಕ ಇಲ್ಲ. ಒಬ್ಬ ಹಿಂದೂ ಧರ್ಮವನ್ನ ನಡೆಸ್ತೀನಿ ಅನ್ನೋರೆಲ್ಲ ಮಾತಾಡ್ತಾರೆ. ನಿಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು ನಾನು ಹಿಂದೂ ಧರ್ಮ ಅಂತೇಳಿ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಕುತ್ಕೊಂಡು ಸ್ವಯಂ ಘೋಷಿತ ಚಿಂತಕರಾಗಿ ಮಾತನಾಡ್ತಾರೆ ಹೊರತು ಬೀದಿಗಿಳಿದು ಹೋರಾಟ ಮಾಡಿದಾರ? ಬಿಜೆಪಿ ಬಿಟ್ಟು, ಕಾಂಗ್ರೆಸ್ ಬಿಟ್ಟು, JDS ಬಿಟ್ಟು, ಎಲ್ಲ ಪಕ್ಷಗಳನ್ನು ಬಿಟ್ಟು ನಾವು ಹಿಂದೂಗಳು ಅಂತೇಳಿ ಹೋರಾಟ ಮಾಡಿದಾರ? ಒಂದು ವಿಚಾರವನ್ನ ನಿಮ್ಗೆ ಹೇಳ್ತೀನಿ ಪುನೀತ್ ಕೆರೆಹಳ್ಳಿ ಅವರೇ, ನಮೋ ಬ್ರಿಗೇಡ್ ಸಮಯದಲ್ಲಿ ಇದೇ ಚಕ್ರವರ್ತಿ ಸೂಲಿಬೆಲೆ ಅವರ ಜೊತೆಲಿ ನಿಕೇತ್ ರಾಜ್ ಮೌರ್ಯ ಇದ್ರು, ಪ್ರಬಲ ಭಾಷಣಕಾರರು. ಶ್ರೀಕೃಷ್ಣ ಉಪಾಧ್ಯಾಯ ಇದ್ರು, ವಿವೇಕಾನಂದ ಸೂರ್ಯವಂಶಿಯವರಿದ್ರು, ಆದರ್ಶ್ ಗೋಖಲೆ ಅವರಿದ್ರು, ಶಕುಂತಲಾಯಿ ಅವರಿದ್ರು. ಈ ರೀತಿ ಬಹಳಷ್ಟು ಜನ ಇದ್ರು. ನಾನಿದ್ದೆ, ಬಹಳಷ್ಟು ಜನ ಇದ್ರು. ಅವತ್ತು ಒಂದು ದಿವಸ ಮಾತಲ್ಲಿ ನಾನು ಹೇಳಿದ್ದೆ, ಇದೇ ಟೀಮನ್ನ ಯಾವುದೇ ರಾಜಕೀಯ ಪಕ್ಷಕ್ಕೆ ಮಾಡಿಕೊಳ್ಳದೆ ರಾಜ್ಯಾದ್ಯಂತ ಇದೇ ಟೀಮನ್ನ ಇಟ್ಕೊಂಡು ರಾಜ್ಯಾದ್ಯಂತ ಒಂದು ಪ್ರಬಲವಾದಂತಹ ಒಂದು ಹಿಂದೂ ಸಂಘಟನೆ ಕಟ್ಟೋಣ, ಒಂದಷ್ಟು ಯುವಕರನ್ನ ಸೇರಿಸೋಣ, ರಾಜಕೀಯ ಸೋಂಕಿಲ್ಲದೆ ಅಂತೇಳಿ ಸಲಹೆ ಕೊಟ್ಟವನು ನಾನು. ಇವತ್ತು ಚಕ್ರವರ್ತಿ ಸೂಲಿಬೆಲೆ ಅವರ ಜೊತೆಲಿದ್ದಂಥವ್ರು ಎಲ್ಲಿ ಹೋದ್ರು? ಯಾಕೆಲ್ಲರೂ ದೂರ ಹೋಗಿದ್ದಾರೆ? ಯಾತಕ್ಕೆ ಎಲ್ಲರೂ ಛಿದ್ರ ಆಗಿದ್ದಾರೆ? ಅಂದ್ರೆ ಜೊತೆಲಿರೋರನ್ನೇ ಇವರು ವಿಶ್ವಾಸಕ್ಕೆ ತಗೊಂಡಿಲ್ಲ, ಜೊತೆಲಿರೋರನ್ನೇ ಇವ್ರು ತಗೊಂಡಿಲ್ಲ ಅಂತಂದ್ರೆ ಯಾವ ರೀತಿ ಹಿಂದೂ ಸಂಘಟನೆ ಮಾಡ್ತಾರೆ? ನಮೋ ಬ್ರಿಗೇಡ್ ಲೆಕ್ಕಾಚಾರಗಳನ್ನು ನಿನ್ನೆ ಸಂತೋಷ್ ರೆಡ್ಡಿ ಅವರು ನಿಮಗೆ ಕೇಳ್ದಂಗೆ ನಮೋ ಬ್ರಿಗೇಡ್ ನಲ್ಲಿ ಏನು ಆನ್ಲೈನ್ ಡೊನೇಷನ್ ಅಂತ ಮಾಡಿದ್ರಲ್ಲ, ಅದರ ಲೆಕ್ಕಾಚಾರ ನಾನು ಕೇಳಿದ್ದೆ. ಕೊಡ್ಲಿಲ್ಲ. ಭಾಷಣಕ್ಕೆ 45,000 ರೂಪಾಯಿ ನನ್ನಿಂದನೇ ವಸೂಲಿ ಮಾಡಿ
ಕೊನೆಗೆ ಸ್ಪಂದನ ಟಿವಿನಲ್ಲಿ 35,000 ಅಂತ 10,000 ರೂಪಾಯಿ ವಾಪಸ್ ಕೊಡಿ ಸ್ವಾಮಿ ಅಂತ ಚಕ್ರವರ್ತಿ ಅವರಿಗೆ ಕೇಳಿದಕ್ಕೆ ಬ್ಲಾಕ್ ಮಾಡಿ ಹೋದ್ರು ಅವರು. ನಾನೂ ಹಿಂದೂ, ನೀವು ಹಿಂದೂ, ಚಕ್ರವರ್ತಿ ಹಿಂದೂ, ಎಲ್ಲರೂ ಹಿಂದೂ, ಹಿಂದೂ ಧರ್ಮವನ್ನ ಉಳಿಸ್ಬೇಕು, ಹಿಂದೂ ಧರ್ಮವನ್ನ ಕಟ್ಟಬೇಕು ಅಂತ ಹೊರಡ್ಬೇಕಾದ್ರೆ ತಪ್ಪು ದಾರಿಗಳ ಬಗ್ಗೆ ಪುನೀತ್ ಕೆರೆಹಳ್ಳಿ ಅವರು ನೀವು ಹೋರಾಟ ಮಾಡ್ತಾ ಇದ್ದೀರಿ. ನಿಮ್ಮ ದಾರಿಯನ್ನ ಸರಿಪಡಿಸೋದಕ್ಕೆ ಸಂತೋಷ್ ರೆಡ್ಡಿ ನಿಮ್ಮನ್ನ ಲೆಕ್ಕ ಕೇಳಕ್ ಬಂದ್ರು, ನೀವು ಅವರ ಮೇಲೇನೆ ಹಲ್ಲೆ ಮಾಡ್ಲಿಕ್ಕೆ ಹೋದ್ರಿ. ಹೋಗ್ಬಿಟ್ಟು ಏನ್ ಮಾಡಿದ್ರಿ, ಅವ್ರ ಮೇಲೇನೆ ಒಂದು ಕಂಪ್ಲೇಂಟ್ ಕೊಟ್ರಿ. ಅಲ್ಲಿಗೆ ಹಿಂದೂ ಹೋರಾಟಗಾರ, ಹಿಂದೂ ಸಂಘಟನೆಯ ಮುಖ್ಯಸ್ಥರಾಗಿ ನೀವು ಆ ಪರಿಸ್ಥಿತಿಯನ್ನ ಕುತ್ಕೊಂಡು ಶಾಂತ ಮಾಡಿ ಸಂತೋಷ್ ರೆಡ್ಡಿ ಅವರನ್ನ ನೀನು ಸಹ ನನ್ನ ಬಂಧುವೆ, ನೀನು ಸಹ ಹಿಂದುವೆ ಅಂತೇಳಿ ಕುತ್ಕೊಂಡು ಸೌಹಾರ್ದಯುತವಾಗಿ ಮಾತನಾಡಿ ಕೈ ಜೋಡಿಸಿ, ಅಂದ್ರೆ ಸೌಹಾರ್ದಯುತವಾಗಿ ಕೈ ಜೋಡಿಸ್ಬಿಟ್ಟು ಇಬ್ರು ಒಂದಾಗ್ಬೋದಾಗಿತ್ತಲ್ಲ. ಅದು ಬಿಟ್ಬಿಟ್ಟು ನೀವು ಮಾಡಿದ್ದೇನು? ಅದಕ್ಕೆ ವಿಡಿಯೋ ಮಾಡೋದು ಬಹಳ ಸುಲಭ. ಪುನೀತ್ ಕೆರೆಹಳ್ಳಿ ಅವರೇ, ನೀವು ಹೋರಾಟಗಾರರು, ಧೈರ್ಯ ಇದೆ, ಆ ಧೈರ್ಯ ಯಾರಿಗೂ ಬರೋದಿಲ್ಲ. ನಿಮಗೆ ಹಣ ಹಾಕುತ್ತಿರುವಂತವರಿಗೆ ಯಾರೂ ಸಹ ನಿಮ್ ಜೊತೆ ಬರೋದಿಲ್ಲ. ಧೈರ್ಯ ಇರುವಂತವ್ರು ಬಹಳ ಕಡಿಮೆ. 5,75,00,000ದಲ್ಲಿ ಧೈರ್ಯ ಇರುವಂತವ್ರು ಬಹಳ ಕಡಿಮೆ. ಕಮಿಟ್ಮೆಂಟ್ಸ್ ಇರ್ತವೆ. ಇವತ್ತು ನೀವು ಈ ಧರ್ಮಕ್ಕೆ ಏನಾದ್ರೂ ನ್ಯಾಯ ಒದಗಿಸ್ತೀನಿ, ಸಂಘಟನೆ ಮಾಡ್ತೀನಿ ಅಂತಂದ್ರೆ ವಿಚಾರ ಮಾಡಿ. ನಿಮ್ಗೆ ಏನಾದ್ರೂ ಒಳ್ಳೆಯ ವಿಚಾರಗಳು ಬೇಕು ಅಂದ್ರೆ, ಹಿಂದೂ ಧರ್ಮದ ಸಂಘಟನೆ ಮಾಡಬೇಕು ಅಂತಂದ್ರೆ ಕೇಳಿ, ನಾವು ಹೇಳ್ತೀವಿ ಕೇಳಿ. ಆದ್ರೆ ರಾಜಕೀಯ ಪಕ್ಷದ ಸೋಂಕಿನಿಂದ ಹೊರಗಡೆ ಬರಬೇಕು. ಇದು ವಾಸ್ತವ ಸತ್ಯ. ಮಾತಾಡ್ತೀರಿ ನೀವು ಬೆಂಗಳೂರಿಗೆ ಬಂದು ಏನು ಒಂದು 10-15 ವರ್ಷ ಆಗಿರ್ಬೋದು. ನೀವು ಬೆಂಗಳೂರಿನ ಸ್ಥಿತಿಗತಿಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ, ಗೊತ್ತಾಯ್ತಾ? 20 ಕಿಲೋಮೀಟರ್ ಫ್ರೇಜರ್ ಟೌನ್, ಪುಲಿಕೇಶಿ ನಗರ. ಇವತ್ತು ಫ್ರೇಜರ್ ಟೌನ್ ಇಂದ ಸ್ಟಾರ್ಟ್ ಮಾಡಿದ್ರೆ ಪೇಪರ್ ಹಾಕ್ಲಿಕ್ಕೆ ಬೆಳಿಗ್ಗೆ ಹೆಗಡೆ ನಗರ, ಕೋಗಿಲು, ಪೌಲ್ಟ್ರಿ ಫಾರಂ ವರ್ಗೂ 20 ಕಿಲೋಮೀಟರ್ ಪೇಪರ್ ಹಾಕ್ತಿದ್ದೆ ನಾನು. ಅವತ್ತು ಇವತ್ತೇನು ಸಾರಾಯಪಾಳ್ಯ ಶಾಂತಿ ಸಾರಾಯಪಾಳ್ಯ ಇದೆಯಲ್ಲ, ಅದು ನಾಗವಾರ ಏನಿದೆಯಲ್ಲ, ನಾಗವಾರ ಮತ್ತೆ ಯಾವುದು ಗೋವಿಂದಪುರ ಮತ್ತೆ ಯಾವುದು ಅಶ್ವತ್ಥ ನಗರ, ತಣಿಸಂದ್ರ, ರಾಚೇನಹಳ್ಳಿ, ಹೆಗಡೆ ನಗರ, ಕೋಗಿಲಿ ಕ್ರಾಸು ಎಲ್ಲವೂ ಸಹ ಬಟಾಬೈಲು. ಇವತ್ತು ರಾಷ್ಟ್ರೋತ್ಥಾನ ಶಾಲೆ ಆಗಿದೆಯಲ್ಲ ಹೆಗಡೆ ನಗರದಲ್ಲಿ, 20 ಕಿಲೋಮೀಟರ್ ಸೈಕಲ್ ಹೊಡ್ಕೊಂಡೋಗಿ ಪೇಪರ್ ಹಾಕಿ ವಾಪಸ್ ಬರ್ತಿದ್ದೆ. ಹೆಗಡೆ ನಗರಕ್ಕೆ 5 ಪತ್ರಿಕೆ ಹಾಕೋದಕ್ಕೋಸ್ಕರವಾಗಿ ತಣಿಸಂದ್ರದಿಂದ ಹೆಗಡೆ ನಗರಕ್ಕೆ ಹೋಗ್ತಾ ಇದ್ದವನು ನಾನು. ನಿಮಗೆ ಬೆಂಗಳೂರಿನ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ ಪುನೀತ್ ಕೆರೆಹಳ್ಳಿ ಅವರೇ. ಯಾವ ರೀತಿ ಬೆಂಗಳೂರಿತ್ತು ಇವತ್ತು ಏನಾಗಿದೆ ಅಂತ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ದೀರಲ್ಲ, ಬನ್ನಿ ವಿಷಯಗಳನ್ನ ನಾನು ಕೊಡ್ತೇನೆ. ಹಿಂದೂ ಧರ್ಮವನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಅಂತ ಕೊಡ್ತೇನೆ. ಸ್ನೇಹಿತರೆ, ತಪ್ಪು ದಾರಿಗೆ ಹೋಗ್ತಾ ಇರುವವರನ್ನ ನಿಮ್ಮ ಅಕ್ಷರ ಮೀಡಿಯಾ ನನಗೆ ಗೊತ್ತಿರುವಂತಹ ವಿಚಾರಗಳನ್ನ ತಿಳಿಸಿ ಅವರನ್ನ ಸರಿದಾರಿಗೆ ತರುವಂತಹ ಪ್ರಯತ್ನ ಮಾಡ್ತಾ ಇದೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.